ಅಜ್ಜಿ ಏನ್ ಮಾಡ್ತಿದ್ದಿ ಅಜ್ಜಿ? ಯಾಕಲ ಪಾಪ ಕೊಂಡ್ ಕಾಣಕ್ಕಿಲ್ವೇ? ಆಗ್ಲೇ ಕೈ ಇಚ್ತಾ ಇದ್ದೀನಿ. ಅಜ್ಜಿ ಯೋನ್ ಅಜ್ಜಿ ಆಗ್ಲೇ ಕಾಯ ಇದ್ನೇನ್ ಮಾಡ್ತೀಯಾ? ಯೋನ್ಲ ಮಾಡ್ತಾರೆ ಚೆನ್ನಾಗಿ ಹುರ್ದ್ಬಿಟ್ಟು ಪಲ್ಯ ಮಾಡಿ ರೊಟ್ಟಿ ಹಾಕೋಣ ಅಂತ. ಇದ್ರಾಗ ಯಪ್ಪ ಅಜ್ಜಿ ಬುದ್ಧಿ ಗಿದ್ದಿ ಐತೆ ಇಲ್ವಜ್ಜಿ? ಇದು ಮದ್ಲೆ ಆಗ್ಲಿಕಾಯಿ ವಿಷ ಇರ್ತತೆ, ಇದನ್ನ ಹೆಚ್ಚಿಬಿಟ್ಟು ಪಲ್ಯ ಮಾಡ್ತೀಯಾ? ಏನ್ ಇವತ್ತು ನಮ್ಗೆಲ್ಲ ವಿಷ ತಿನ್ಸ್ಬೇಕು ಅಂತ ಇದೀಯಾ? ಲೇ ಪಾಪ ಇದು ತಿನ್ನಕ್ಕೆ ಕಹಿನೇ ಇರ್ಬೋದು, ಆದ್ರೆ ಇದು ದೇಹಕ್ಕೆ ಬಹಳ ಒಳ್ಳೇದು. ಮೈ ಕೈ ನೋವು ಬರಕ್ಕಿಲ್ಲ, ಸೊಂಟ ನೋವು ಬರಕ್ಕಿಲ್ಲ, ದೇಹದಾಗ ಏನೇ ಕಲ್ಮಶ ಇದ್ರು ತೆಗ್ದಾಕ್ತತ್ ಕಣಪ್ಪ. ಅದಕ್ಕೆ ನಾವು ಹಾಗಲಕಾಯಿ ಪಲ್ಯನ ಮಾಡ್ಕೊಂಡು ರೊಟ್ಟಿ ಜೊತೆ ತಿಂತೀವಿ. ನಮ್ಮ ಅವ್ವಯ್ಯ ಅಂತೂ ಇದನ್ನ ಬಹಳ ಮಾಡೋದು. ನಮಗೆ ತಿಂದು ರೂಢಿ ಐತಿ, ಅದಕ್ಕೆ ಮಾಡ್ತಾ ಇದೀನಿ. ನೀನ್ ಇದನ್ನ ತಿನ್ನಕ್ಕಿಲ್ಲ ಅಂದ್ರೆ ಬಿಡು. ನಾನಂತೂ ತಿನ್ನಕ್ಕಿಲ್ಲಪ್ಪ. ಗೊತ್ತಿದ್ದು ವಿಷ ಇದೆ ಅಂತ ಗೊತ್ತಿದ್ದು ಯಾರಾದ್ರೂ ತಿಂತಾರ? ಹೋಗಜ್ಜಿ ನೀನೇ ತಿನ್ಕ ಹೋಗು. ನಾನು ಇದನ್ನ ಮಾತ್ರ ತಿನ್ನಕ್ಕಿಲ್ಲಪ್ಪ. ಯಪ್ಪ ಮೊಮ್ಮಗನೇ ನೀನು ತಿನ್ನು ಅಂತ ಯಾರು ಹೇಳಿದ್ರಪ್ಪ? ನೀನ್ ತಿನ್ನಕ್ಕಿಲ್ಲ ಅಂದ್ರೆ ಬಿಡು, ನಾವು ತಿಂತೀವಲ್ಲ. ಅದ್ನ್ಯಾಕ್ ವ್ಯಾ ಅಂತೀಯ? ತಿನ್ಲಿದ್ಮೇಲೆ ಯಾಕೆ ಕುತ್ಕೊಂಡಿಲ್ಲಿ? ಎದ್ದೋಗು, ನಾವು ಮಾಡ್ಕೊಂಡು ತಿಂತೀವಿ. ಅಲ್ಗಣಜಿ ಇದು ವಿಷ ಇರ್ತತಿ ಅಂದ್ರೂ ಮಾಡ್ಕೊಂಡು ತಿಂತೀಯ? ಯಪ್ಪ ನಿಂಗೇನು ಅನ್ಸಕ್ಕಿಲ್ವೇ? ಲೇ ಪಾಪ ಅಯ್ಯೋ ಪಲ್ಯ ಮಾಡ್ಕೊಂಡು ತಿನ್ನಕ್ಕೆ ನೀನು ವಿಷ ಅಂತೀಯ? ನಮ್ಮ ಅವ್ವಯ್ಯ ಅದ್ ನಂಗೆ ಹಸಿದೆಯಾ ಹಂಗೆ ತಿನ್ನೋದು ಅಕ್ಕಂದು ಬಾಯಿಗೆ. ನಿನಗೆ ಗೊತ್ತಾ? ಹಂಗಂಗೆ ತಿಂದಾರ ನಮ್ಮ ಅವ್ವಯ್ಯ ಅಪ್ಪ. ಅದೇನ್ ಮಹಾ ದೊಡ್ಡ ವಿಷಯ ಅನ್ಕೊಂಡಿದೀಯ? ನಾವರ ಹಸಿ ತಿನ್ನಲ್ಲ. ಏನ್ ನಾವು ಈ ಪಲ್ಯ ಮಾಡ್ಕೊಂಡು ರೊಟ್ಟಿ ಜೊತೆ ತಿಂತೀವಿ ನಾವರ. ಕೆಲವರೆಲ್ಲ ಹಸಿದೆ ತಿಂತಾರೆ. ಅದ್ ನೋಡ್ಬಿಟ್ರೆ ಏನಂತೀಯನ ನೀನು? ಅಯ್ಯಯ್ಯೋ ಹೌದಾ? ಹಂಗಾರೆ ನಿಮ್ಮ ಅವ್ವಯ್ಯ ಅಪ್ಪಯ್ಯ ಹಂಗಾರೆ ಬರೀ ಹಸಿ ತರಕಾರಿನೇ ಈ ತರ ಇಸಿ ತರಕಾರಿನೇ ತಿಂದು ಬದುಕಿದಾರೆ? ಲೇ ಪಾಪ ನಮ್ಮ ಅವ್ವಯ್ಯ ನಮ್ಮ ಅಪ್ಪಯ್ಯ ಇವನು ಹಸಿ ತರಕಾರಿನೇ ತಿಂದು ಬದುಕ್ತಾರಂತಾರಲ್ಲ, ಹಸಿದಿನ ತಿಂತಿದ್ರು ಹಾಗಲಕಾಯಿನ ಅಂತ ಹೇಳಿದ್ದು. ನಿನ್ಗೇನು ಇದನ್ನೇ ತಿಂದು ಬದುಕ್ತಿದ್ರು ಅವರು ಅಂತ ಹೇಳಿಲ್ಲ. ನಿನ್ಗೆ ಯೋನ ಹೇಳಿದ್ರೆ ಇನ್ನೋನ ಹೇಳ್ತೀಯ. ಮಹಾ ದೊಡ್ಡ ಮನುಷ್ಯ. ತಿನ್ಲಿದ್ಮೇಲೆ ಯಾಕೆ ಕುತ್ಕೊಂಡಿ ಇಲ್ಲಿ? ಇಲ್ಲದೆಲ್ಲ ಕೇಳ್ಕೊಂಡು ಕುತ್ಕೊಂತಾನೆ. ತಿನ್ನಲ್ಲ ಆದ್ಮೇಲೆ ಎದ್ದು ಹೋಗ್ಬೇಕತ್ತಾಗೆ. ಏನಾರ ಮಾಡ್ತಾ ಹೋಗ್, ಇಸನಾರ ತಿಂತಾಳ್ರಿ ಏನಾರ ತಿಂತಾಳ್ರಿ. ನಾನು ಹೇಳಿದ್ನಪ್ಪ. ಅದ್ರ ಮೇಲೆ ನಿಮ್ಮ ಇಷ್ಟ. ನಾನಂತೂ ಹೋಗ್ತೀನಿ. ಮತ್ ನನಗೇನಾರ ಇದೇ ಅಡಿಗೆ ಮಾಡಿಟ್ಟಿರ ನಾನ್ ತಿನ್ನಕ್ಕಿಲ್ಲ, ನಂಗೆ ಬೇರೆ ಮಾಡಿರ್ಬೇಕು. ನಿನಗೆ ಏನು ಮಾಡಕ್ಕಿಲ್ಲ, ಇದನ್ನೇ ಬಂದು ತಿನ್ಬೇಕು, ಇಲ್ಲ ಅಂದ್ರೆ ಉಪವಾಸ ಮಕ್ಕಬೇಕು. ಹೋಗಜ್ಜಿ ಇದನ್ನ ಯಾರು ತಿಂತಾರೆ? ಹೇಳ್ತಾನೆ ಇದೀನಿ ಮತ್ತೆ ಇದನ್ನ ತಿನ್ಬೇಕು ಅಂತ ಹೇಳ್ತೀರಾ? ನಂಗದೆಲ್ಲ ಗೊತ್ತಿಲ್ಲ, ಬೇರೆ ಏನಾದ್ರೂ ಮಾಡಿಡು. ಒಬ್ಬೊಬ್ರಿಗೆ ಒಂದೊಂದು ಮಾಡಿರ್ತೀನಿ. ನಿಮ್ಮ ಅವ್ವಯ್ಯ ಇದ್ದಿದ್ರೆ ಮಾಡ್ಕೊಡ್ತಿದ್ಲು. ನಿಮ್ಮ ಅವ್ವಯ್ಯ ಊರಿಗೆ ಹೋಗಿದ್ದಾಳೆ, ಯಾಕೆ ಅರ್ಜೆಂಟ್ ಅಂತ ಹೇಳಿ ತಿಳ್ದಾಗ ನಾನು ಏನ್ ಮಾಡ್ತೀನಿ ಅದನ್ನೇ ತಿನ್ಬೇಕು. ಹೋಗು ಅಜ್ಜಿ ಮತ್ತೇನಿಲ್ಲ. ಅವ ಅಮ್ಮ ಬೇರೆ ಇಲ್ಲ, ನಂಗೆ ಹೇಳಿದ್ ಮಾಡ್ಕೊಡ್ಬೇಕಾಯ್ತು. ನಾನು ಇದನ್ನ ತಿನ್ನಕ್ಕಿಲ್ಲಪ್ಪ. ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ನಂಗೆ ಏನಾರ ಇಷ್ಟವಾದ ಮಾಡಿಡು, ನಾನು ಹೋಗಿ ಆಟ ಆಡ್ಕೊಂಡ್ ಬರ್ತೀನಿ. ಲೇ ಪಾಪ ಮನೆ ಬದುಕಿಟ್ಕೊಂಡು ಆಟ ಆಡಕ್ ಹೋಗ್ತೀನಿ ಅಂತೀಯಲ್ಲ? ನಿಮ್ಮ ಅಜ್ಜ ಬೇರೆ ಹೊಲ್ತಾ ಹೋಗಿದ್ದೆ, ನೀನೇನು ಆಟ ಆಡಕ್ ಹೋಗ್ತೀನಿ ಅಂತ ಹೋಗ್ಬಿಟ್ರೆ ದನಕರ ಯಾರು ನೋಡ್ಯಾರು? ನಿಮ್ಮ ಅಜ್ಜಿ ದನಕರ ಹಿಡ್ಕೊಂಡು ಹೋಗಿಲ್ಲ, ಹೊಲ್ತಾವ. ಮಳೆ ಯಾಕೋ ಹಂಗೆ ಜಿನಗ್ ಬರ್ತತೆ ಅಂತ ಹೇಳಿ ಹಿಡ್ಕೊಂಡು ಹೋಗಿಲ್ಲ. ಹೊಲ್ತಾವೆಲ್ಲ ಕೆಸರಾಗೈತಿ ಅಂತ ಹೇಳಿ ಅದಕ್ಕೆ ಮನೆ ಹತ್ರ ಕಟ್ಟಕ್ಕೆ ಒಂದಿಟ್ಟು ಮೇವು ನೀರು ಅದಕ್ಕೆನ ನೋಡೋಗು, ಆಮೇಲೆ ಹೋಗುವಂತ ಆಟ ಆಡಕ್ಕೆ. ನಾನು ಇದನ್ನ ಪಲ್ಯ ಮಾಡಿ ರೊಟ್ಟಿ ಮಾಡೋ ಹೊತ್ತಿಗೆ ಒತ್ತಾಕತ್ತಿ. ನಾನೀಗ ಅಲ್ಲಿ ಹೋಗಕ್ ಆಗಲ್ಲ. ನೀನ್ ಹೆಂಗ್ ಹೋದ್ರುವ ಇವನ್ ಕೆಲ್ಸ ಇಲ್ವಲ್ಲ, ಆಟ ಆಡಕ್ ಬೇರೆ ಹೋಗ್ತಾ ಇದೀಯಾ? ಮೊದ್ಲು ಬದುಕ್ ಮಾಡಿ ಆಮೇಲೆ ಆಟ ಆಡಕ್ ಹೋಗು.
ಪಲ್ಯ ಮಾಡಿ ಇಟ್ಬಿಟ್ಟು ಹೋಗಿ ನೀರಾರ ಕುಡಿಸ್ಬತ್ನತ್ತೆ. ಥೋ ಮಳೆ ಬಂದ್ರೆ ಇನ್ನಾಡಿ ಬರೋದೆ. ಮಳೆ ಬರ್ಲಿ ಅಂತೀವಿ, ಒಂದು ದಾವಣಿಗೆ ಬಂದ್ರೆ ಬೆಳೆಗಳೆಲ್ಲ ಚೆನ್ನಾಗಿರ್ತವೆ. ಇನ್ನಾಡಿ ಕೆಸರಾಗ ಥರ ಬಂದತ್ತಲ್ಲಪ್ಪ. ಜ್ವಾಳ ಹೆಂಗ ಉಟ್ಕೊಂಡಿತ್ತು ಅಲ್ಲೂ ಇಲ್ವಾ. ಈ ಕೆಸರಾಗ್ಬಿಟ್ಟು ಎಲ್ಲಿ ನೀರು ಜಾಸ್ತಿ ಆಗಿ ಎಲ್ಲಿ ಕೊಂದ್ರು ಬೀಳ್ತತ್ತೋ ಗೊತ್ತಿಲ್ಲ. ಯೋನ ರಂಗಜ್ಜ, ಹೊಲ ಎಲ್ಲ ಕೆಸರಾಗ್ಬಿಟ್ಟತೆ. ಏನ್ ಮಾಡದ್ ಗೌಡ್ರೆ, ಈ ಹೊಲದ ಮಣ್ಣೆ ಹಿಂಗೆ. ಒಂದಿಟ್ಟು ಜಾಸ್ತಿ ಮಳೆ ಬಂತು ಅಂದ್ರೆ ಕೆಸರಾಗ್ಬಿಡ್ತತೆ ಹೊಲ. ಕಣ್ಲಾ, ಅದಕ್ಕೆ ನಿನಗೆ ಅವಾಗ್ಲೇ ಹೇಳ್ದೆ ಈ ಹೊಲಕ್ಕೆ ಒಂದಿಟ್ಟು ಎರೆ ಮಣ್ಣಾರ ಒಡ್ಸು ಅಂತಂದು. ನೀನ್ ಇದ್ಯಾವ ಟೋಳ್ ಮಣ್ಣು ಇಟ್ಕೊಂಡಿದೀಯಾ? ಇನ್ನೇನು ಬೆಳೆ ನಿನಗೆ ಚೆನ್ನಾಗಿ ಬೆಳಿತತೋ? ಹಿಂಗ್ ಕೆಸರಾಕತ್ ನೋಡು, ಬೆಳೆದಿರೋ ಬೆಳೆನೂ ನಾಶವಾಗಿ ಹೋಗತಿ. ಒಂದಿಟ್ಟು ಚೆನ್ನಾಗಿ ಹೊಲಕ್ಕೆ ದಪ್ಪನೆಗೆ ಮಣ್ಣು ಹಾಕ್ಸು. ನಿನಗೆ ಯೋಟ್ ಹೇಳಿದ್ರು ಅರ್ಥ ಆಗಕ್ಕಿಲ್ಲ. ಅದೇ ಮಣ್ಣು ಕೆದಕ್ಸ್ತೀಯ, ಹೊಲ ಒಡಿಸ್ತೀಯ, ಮತ್ತು ಅದ್ರಾಗೆ ಬಿತ್ತುತ್ತೀಯ. ಒಂದಿಟ್ಟು ಒಳ್ಳೆ ಮಣ್ಣು ಹಾಕ್ಸಿದ್ರೆ ಚೆನ್ನಾಗಿ ಬೆಳಿತತಪ್ಪ, ಕೆಸರು ಆಗಕ್ಕಿಲ್ಲ, ಏನೂ ಇಲ್ಲ. ಮತ್ ಇನ್ನೇನ್ ಮತ್ತೆ ಗೌಡ್ರೆ ಮಾಡ್ಬೇಕಾಗಿತ್ತು ಈ ವರ್ಷ. ನೋಡೋಣ ಮಳೆ ಯಾಕ ಹಿಂಗೆ ಆಟ ಆಡಿಸ್ತಲ್ಲ. ಸುಮ್ನೆ ಯಾಕೆ ಹಂಗೆ ಹಿಂಗೆ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಇವನ್ ಮಣ್ಣು ಹೊಡ್ಸಿ ಇವನು ಸುಮ್ನೆ ಇದು ಮಾಡಕ್ ಹೋಗೋಣ, ಹಾಳು ಮಾಡಕ್ ಹೋಗೋಣ ನೋಡೋಣ ಅಂತೇಳಿ ಏನ್ ಮಾಡ್ದೆ ಅದ್ರಾಗೆ ಬಿತ್ತನೆ ಮಾಡ್ಬಿಟ್ಟೆ. ಮಳೆ ನೋಡಿದ್ರೆ ಹಿಂಗೆ ಅರ್ಧಕ್ಕೆ ಬಂತು. ಈಗ ನೋಡಿದ್ರೆ ಈಗ ಎಲ್ಲಿ ಮಣ್ಣು ಹೊಡ್ಸಕೋಕತ್ತ ಹೇಳ್ರಿ. ಈಗೆಲ್ಲ ಬಿತ್ತಾಗ್ಬಿಟ್ಟತಿ, ಎಲ್ಲ ಆಗೈತಿ. ಇನ್ನೇನು ಮುಂದಿನ ಬೆಳೆ ನೋಡ್ಕೋಬೇಕು ಆಟೆಯ. ಈ ಬೆಳೆ ಯೋಟ್ ಬೆಳಿತತ ಅಟ್ ಬೆಳ್ಳಿ ಬಿಡ್ರಿ ಗೌಡ್ರಿ, ಏನ್ ಮಾಡಕತ್ತೆ. ಈಗ ಏನ್ ತಗದ್ ಮತ್ತೆ ಬಿತ್ತನೆ ಮಾಡಕತ್ತೆ. ಎಷ್ಟು ಬೆಳ್ಕಂತತ ಅಷ್ಟು ಬೆಳ್ಕಳ್ರಿ. ಮುಂದಿನ ಬೆಳೆಗೆ ನೋಡಿದ್ರಾತು. ಚೆನ್ನಾಗಿ ಹೊಲ ಎಲ್ಲ ಹಸ ಮಾಡ್ಸೇನೆ ಬಿತ್ತುತ್ತೀನಿ. ನೀನ್ ಯಾವಾಗ್ಲೂ ಹಿಂಗೆ ಕಣ ರಂಗಜ್ಜ, ಹೇಳಿದ್ ನೆಟ್ಟು ಮಾಡಕ್ಕಿಲ್ಲ, ಆಮೇಲೆ ಅರ್ಧ ಬರ್ಧ ಆದ್ಮೇಲೆ ಹಿಂಗ ಆತು ಯಾಕಾಗವಲ್ ಬಿಡು ಅಂತೀಯ. ಥೋ ಏನ್ ಮಾಡದ್ ಬಿಡ್ರಿ ಗೌಡ್ರಿ. ಅತ್ತಗೆ ಎಲ್ಲ ಕಡೆನೂ ನೋಡ್ಕೋಬೇಕೆ. ಮಟ್ಟಿ ಹೊಲ್ದ ಹತ್ರನೂ ನೋಡ್ಕೋಬೇಕು, ಎರೆ ಹೊಲ್ದ ಹತ್ರನೂ ನೋಡ್ಕೋಬೇಕು, ಆ ತ್ವಾಟದ ಹತ್ರನೂ ನೋಡ್ಕೋಬೇಕು. ಏನ್ ಮಾಡದ್ ಹೇಳ್ರಿ. ಹಂಗಾಗಿ ಎಲ್ಲ ಕಡೆನೂ ಗಮನ ಕೊಡಕ್ಕಾಗಲ್ಲ ನೋಡ್ರಿ. ಹಂಗ ಒಂದೊಂದು ಹೊಲ ಹಿಂಗ್ ಕೆಟ್ಟು ಹೋಗ್ಬಿಡ್ತವೆ. ಅದು ಏನೋ ಸರಿನೇ ಬಿಡು. ಮತ್ ಅಲ್ಲೂ ಇಲ್ಲೂ ಎಲ್ಲ ಕಡೆ ನೋಡ್ಕೋಬೇಕು. ಮತ್ತೆ ಒಬ್ನೇ ಯಾದಂತ ಮಾಡ್ತೀಯ. ನಿನ್ ಮಗ ನೀನ್ ನೆಟ್ಟಿಗಿದ್ರೆ ನಿನಗೆ ಯಾಕೆ ಹಿಂಗ ಆಕತ್ತು? ಸರಿ ತಗೊಳಪ್ಪ, ನಾನು ಹೊಲ್ತಾ ಹೋಗ್ತೀನಿ. ಸರಿ ಗೌಡ್ರಿ, ಯಾಕ ಮಳೆ ಮಾಡ ಆದಂಗ ಆತು. ಮತ್ತೆ ಎಲ್ಲಿ ಮಳೆ ಬರ್ತತೇನ ಯಾಕ ಸಣ್ಣ ಜಿನಗ್ತೈತಿ. ನಾನು ಹೋಗ್ಕೊಂಡ್ ಮಂತೆವ. ನಾನು ಹೊಲ್ತಾ ಹೋಗ್ಬಿಟ್ಟು ಹೋಗ್ಕೊಂತ. ಈಗ ಬಿತ್ತಾದ್ಮೇಲೆ ಏನು ಮಾಡಕ್ಕಾಗಲ್ಲ. ಏಟ್ ಉಟ್ಕೆಂತ ಆಟ ಉಟ್ಕೆನ್ಲತ್ತಾಗಿ ಮಂತೆ ಹೋಗನತ್ತಾಗಿ. ದನ ಕರುಗಳ್ನೆಲ್ಲ ಹೊಲ್ದ ಮಂತೆವನೇ ಬಿಟ್ಟಿದೀನಿ. ಅವೇ ನೀರು ಕುಡ್ದು ಮೇವ್ ಹಾಕಿದ್ರ ನೋಡೋಣಂತ ಹೋಗಿ. ಚೆನ್ನಾಗಿ ಎರಡು ಕಡೆ ನೀನ್ ಹುರ್ದ್ಬಿಟ್ಟು ಮಾಡಿದ್ರೆ ಆಗ್ಲಿಕ್ಕಪ್ಪ ಇವನ್ ಚೆನ್ನಾಗಿರ್ತದೆ ತಿನ್ನಕ್ ರೊಟ್ಟಿ ಜೊತೆ. ಅಯ್ಯೋ ಅಯ್ಯೋ ನಮ್ಮ ಅಕ್ಕಿನೂ ಮಾಡ್ತಾಳೆ. ಅದ್ ಇವನ್ ಮಾಡ್ತಾಳೆ ಏನು ಬಾಯಿಗಿಟ್ರೆ ಸಾಕು, ತಿನ್ನಂಗೆ ಇರಲ್ಲ. ನೆಟ್ಟು ಉರಿಯೋದಿಲ್ಲ ಮಾಡೋದಿಲ್ಲ, ಹೊಸ್ಕ ಪಸ್ಕ ಉರಿತಾಳೆ. ಒಂದಿಟ್ಟು ಸಾಂಬಾರ್ ದಿಟ್ಟ ಊರಾಡ್ತಾಳೆ. ಏನ್ ಚೆನ್ನಾಗಿರ್ತದೆ ಹೇಳಿ. ಅದಕ್ಕೆ ಇವತ್ ನಾನು ಚೆನ್ನಾಗಿ ಬಿಟ್ಟಿದ್ವಾ ಕಿತ್ಕೊಂಬಂದ್ಬಿಟ್ಟು ಚೆನ್ನಾಗಿ ಹೆಚ್ಚುಬಿಟ್ಟು ಚೆನ್ನಾಗಿ ಹುರಿದು ಇವತ್ತು ಚೆನ್ನಾಗಿ ಮಾಡ್ಕೊಂಡು ತಿಂದು ಬಿಡ್ತೀನಿ. ಹೆಂಗಿದ್ರು ಅವಳು ತಿನ್ನಕ್ಕಿಲ್ಲ, ಮಾಡಿದ್ರೆ ಚೆನ್ನಾಗೂ ಮಾಡಕ್ಕಿಲ್ಲ. ಹೆಂಗ ಊರ್ಗ್ ಹೋಗಿದ್ದಾಳೆ, ನಾನೇ ಮಾಡ್ಕೊಂಡು ತಿಂತಾ ಇದೀನಿ. ಇವತ್ತು ಜನ ಆಟ ಈಟ ತಿಂತಾನೆ, ಹುಡುಗನ್ನ ತಿನ್ನಲ್ಲ ಅಂತ ಹೇಳಕ್ಕೆ ಅದಕ್ಕೆ ಒಂದು ಮಾಡಿಡಕ್ಕ ಇವನು. ಅಯ್ಯೋ ದನ್ ಬೇರೆ ಹೊರಿಸ್ತೈತೆ. ಆ ಹುಡುಗ ಕೊಡ್ತಂದೆ ಒಂದೊಂದು ನೀರ್ ಇಟ್ಬಿಟ್ಟು ಒಂದಿಟ್ಟು ಮೇವ್ ಹಾಕಿ ಹೋಗ ಅಂತ ಹಂಗೆ ಹೋಗ್ಬಿಟ್ಟ. ಈಗ ನೋಡು ಹೊರಿಸ್ತಂತೆ ದನ. ಅವತ್ತು ಬಂದ್ರೆ ಬೈದಾಡ್ತಾನೆ, ಇನ್ನು ದನಿಗೆ ನೀರ್ ಕುಡ್ಸಿಲ್ಲ ಮೇವ್ ಹಾಕಿಲ್ಲ ಅಂತ ಹೇಳಿ. ಎಲ್ಲ ನಾನೇ ಮಾಡ್ಬೇಕು, ಇಲ್ಲೂ ಮಾಡ್ಬೇಕು ಅಲ್ಲೂ ಮಾಡ್ಬೇಕು. ಎಲ್ಲ ನಾನೇ ಬರ. ಒಂದೊಂದ್ ಕಿತ್ತ ಎಲ್ಲ ನನಗೆ ಬೀಳ್ತದ ತಲೆಗೆ. ಈ ಅಜ್ಜಿಗೆ ಬಂದ್ರೆ ತಲೆ ತುಂಬಾ ಮಾತಾಡ್ತಾವನಿ. ಇನ್ನೊಂದನಿ ನೀರ್ ಇಕ್ಕಿಲ್ಲ ಮನೆಗದಿಯಾ ಅಂತ ಹೇಳ್ಬಿಟ್ಟು ಮೊದ್ಲು ಹೊಸಿಗೆ ನೀರ್ ಇಟ್ಬಿಟ್ಟು ಒಂದಿಟ್ಟು ಮೇವ್ ಹಾಕರ ಬಂದು ಆಮೇಲೆ ಮಾಡನ್ನ ತೆಗಿಯತ್ತಾಗಿ ಹೊರಿಸ್ತೈತದು. ಅಯ್ಯೋ ಅಯ್ಯೋ ಅಯ್ಯೋ, ಇದಂತೂ ಒಂದ್ ಕಿತ ಹೊರಚ ಕಚ್ಬಿಟ್ರೆ ಸುಮ್ ಹೊರಿಸ್ತಾನೆ ಇರ್ತತಿ. ಈ ವಜ್ಜೆ ತಗೋತು. ವಾ ಹಾಗಲಕಾಯಿ ಪಲ್ಯ, ಹಾಗಲಕಾಯಿ ಉರಿಯದ್ ಬಿಟ್ಟು ಅತ್ತಾಗ ಹೋಗೈತೆ ಬಾಣ್ಲೆಗೆ ಹಾಕಿ. ವಾ ದನ ಹೊರಿಸ್ತೈತೆ, ನೀರ್ ಕುಡ್ಸಕ್ ಹೋಗಿರ್ಬೇಕು. ಸದ್ಯ ವಜ್ಜು ಹೋದ್ಮೇಲೆ ಬಂದೆ, ಇಲ್ಲ ಅಂದಿದ್ರೆ ಈಗ ಹಂಗೆ ಬೈಗುಳ ಶುರು ಆಗ್ತಿದ್ವು. ನೀರ್ ಕುಡ್ಸು ಅಂದ್ರೆ ಹಂಗೆ ಓಡೋಗಿದ್ಯಲ್ಲ ಅಂತಂದು. ಹೆಂಗ ವಜ್ಜಿ ಇಡಕ್ ಹೋಗೈತೆ. ಈಗೇನಾರ ನಾನೇ ಇಲ್ಲೇ ಕಣ್ಣೆದ್ರಿಗಿದ್ರೆ ಮತ್ತೆ ಬೈಗುಳ ಸ್ಟಾರ್ಟ್ ಆಕ್ಕವೆ. ಮೊದ್ಲಿಂದ ಎಸ್ಕೇಪ್ ಆಗಿ ಆಮೇಲೆ ಬರ್ಬೇಕು.